ವಾಟ್ಸ್ಆಪ್ ಎಲ್ಲಿಗೂ ನಮಸ್ಕಾರ. ಮತ್ತೊಂದು ಬೆಂಕಿ ಟೆಕ್ ನ್ಯೂಸ್ಗೆ ಎಂಟ್ರಿ ಕೊಟ್ಟಿದೀವಿ. ಸೊ ಇದು ಎಷ್ಟನೇ ಬೆಂಕಿ ಟೆಕ್ ನ್ಯೂಸ್ ಅಂತ ದೇವರಾನೇ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಕೆಳಗೆ ಕಮೆಂಟ್ ಮಾಡಿ. ಲಿಸ್ಟ್ ಅಲ್ಲಿ ಮೊದಲೇ ನ್ಯೂಸ್ ಬರ್ತಾ ಇದೆ, ಅದು ಶೋಮಿ ಕಡೆಯಿಂದ. ಶೋಮಿನವರು ರೆಡ್ಮಿ 11 ಪ್ರೈಮ್ ಅಥವಾ ರೆಡ್ಮಿ 10 ಎರಡೂ ಡಿವೈಸ್ ಗಳನ್ನ ಸದ್ಯದಲ್ಲೇ ಲಾಂಚ್ ಮಾಡೋ ಸಾಧ್ಯತೆಗಳಿದೆ. ಸೊ ಎರಡಲ್ಲಿ ಕೂಡ 5000 mAh ಬ್ಯಾಟರಿ ಒಂದಿಗೆ 48 ಮೆಗಾ ಪಿಕ್ಸೆಲ್ ನ ಕ್ಯಾಮೆರಾ ಸೆನ್ಸರ್ ಏನು ಒಳಗೊಂಡು ಬರ್ಲಿದಾರಂತೆ. ಸೊ ಬಜೆಟ್ ಅಲ್ಲಿ ಮತ್ತೆ 5G ಅಂತ ಕಾಂಪಿಟೇಷನ್ ಇಲ್ಲಿಂದಾನೇ ಶುರು ಆಗತ್ತೆ. ನೋಡಿ ಇನ್ನೆಲ್ಲ 10-12 ಸಾವಿರ ರೂಪಾಯಿ ಕೂಡ 5G ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ನೀವೇನಾದ್ರು ಬಜೆಟ್ ಅಲ್ಲಿ ಹುಡುಕ್ತಿದ್ದೀರಾ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ, ಆಯ್ತಾ? ಸೊ ಈ ಫೋನ್ಸ್ ಗಳು ಆದಷ್ಟು ಪ್ರೈಮ್ ಆಗಿರುತ್ತೆ. ಇಡೀ ನೆಕ್ಸ್ಟ್ ನ್ಯೂಸ್ಗೆ ನಾನ್ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಅಷ್ಟೇ ಅಲ್ಲ, ಇಡೀ ಜಗತ್ತೇ ಈ ಇವೆಂಟ್ ಅಥವಾ ಈ ಪ್ರಾಡಕ್ಟ್ಸ್ ಗಳಿಗೆ ಕಾಯ್ತಿದ್ದಾರೆ. ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಇವೆಂಟ್ ಇದೆ. ಆಗಸ್ಟ್ 10ನೇ ತಾರೀಕು ನಡೀತಾ ಇದೆ. ಸೊ ಅದ್ರ ಹಿಂದೆ ಮುಂದೆನೆ ಸ್ವಲ್ಪ ನಮ್ಮ ಭಾರತದಲ್ಲಿ ಈ ಪ್ರಾಡಕ್ಟ್ಸ್ ಗಳು ಲಾಂಚ್ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ 4 ಆಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Fold4, ಸ್ಯಾಮ್ಸಂಗ್ ಗ್ಯಾಲಕ್ಸಿ Flip 4, ಸ್ಯಾಮ್ಸಂಗ್ ಗ್ಯಾಲಕ್ಸಿ Watch5 ಮತ್ತು 5 Pro, ಇದರೊಂದಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Buds 2 Pro. ನಾನು ಇದರಲ್ಲಿ ಅತಿ ಹೆಚ್ಚು ಎಕ್ಸೈಟೆಡ್ ಆಗಿದಪ್ಪ ಅಂತಂದ್ರೆ ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Fold4. ಎಕ್ಸೈಟೆಡ್ ಆಗಿದ್ದೀನಿ ಅಂತಂದ್ರೆ ನಮ್ಗೇನೋ ಅವ್ರು ಫೋನ್ ಕಳಿಸ್ತಾರ ಅಂತ ಅನ್ಕೋಕ್ ಹೋಗ್ಬಿಡಿ. ಸೊ ಇದು ನಮ್ಮ ಆಸೆ, ನಾವು ನೋಡೋಣ, ಅನ್ಬಾಕ್ಸ್ ಮಾಡಕ್ ಆಪರ್ಚುನಿಟಿ ಸಿಗತ್, ಯಾವಾಗ ಸಿಗತ್ ಗೊತ್ತಿಲ್ಲ. ಬಟ್ ಈ ಲೀಕ್ಸ್ ಇಮೇಜಸ್ ನೋಡ್ಕೋಬಹುದು. ಮೊದಲು ಫ್ಲಿಪ್ ಅನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಪರ್ಪಲ್ ಕಲರ್ ಅಲ್ಲಿ ಈ ಫೋನ್ ಲೀಕ್ಸ್ ಆಫೀಸಿಯಲ್ ಆಗಿ ಸ್ಯಾಮ್ಸಂಗ್ ಲೀಕ್ಸ್ ಬಿಟ್ಟಿದೆ ಅದನ್ನ. ಸೊ ಈ ರೀತಿಯಾಗಿ ಫ್ಲಿಪ್ ಇದೆ, ಬಟ್ ಡಿಸೈನ್ ಎಲ್ಲ ಸೇಮ್ ಇದೆ, ಅದೇ ರೀತಿ ಏನು ಚೇಂಜಸ್ ಆಗಿಲ್ಲ ಅಂತ ಅನ್ಸುತ್ತೆ. ಇಷ್ಟೇ ಅಲ್ಲದೆ ಇದು ಹತ್ರ 70 ರಿಂದ 80 ಸಾವಿರ ರೂಪಾಯಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ Fold4 ಹೋದ್ವಿ ಅಂತಂದ್ರೆ ಇದು ಫುಲ್ ಆನ್ ಪ್ರೀಮಿಯಂ ಫ್ಲಾಗ್ಶಿಪ್ ಗುರು. ಇದು ಹತ್ರ 1,60,000 ರೂಪಾಯಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಸೊ ಇದು ಕೂಡ ಇಮೇಜಸ್ ಅಲ್ಲಿ ನೀವು ನೋಡ್ಕೋಬಹುದು. ಈ ರೀತಿಯಾಗಿ ನೋಡಕ್ಕಿದೆ. ತುಂಬಾ ಫೀಚರ್ಸ್ ಗಳಲ್ಲಿ ಮತ್ತು ಹೊಸ ಟೆಕ್ನಾಲಜಿಗಳನ್ನ ಇದ್ರ ಒಳಗೊಂಡು ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಇದು ಸಿದ್ಧವಾಗಿದೆ. ಜನರು ಕೂಡ 10ನೇ ತಾರೀಕು ಎಲ್ಲರೂ ಸೆಟ್ ಆಗಿದ್ದಾರೆ. ಸೊ ನಾನಂತೂ ಈ ಫೋನ್ಗೆ ಸಖತ್ ಎಕ್ಸೈಟೆಡ್ ಇದೀನಿ ಗುರು. ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ, ಎಲ್ಲಿದೆ ಏನು ಯಾವಾಗ ಸಿಗುತ್ತೆ, ಬಟ್ ನಾನು ಎಕ್ಸೈಟೆಡ್ ಇದೀನಿ. ಆದಷ್ಟು ನೋಡೋಣ, ಲಾಂಚ್ ಆದ ತಕ್ಷಣ ಏನಾದ್ರ ಬಗ್ಗೆ ವಿಷಯಗಳು ನಿಮ್ಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಫೋಲ್ಡ್ ಜೊತೆಗೇನೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Watch5 ಕೂಡ ರಿಲೀಸ್ ಮಾಡ್ತಿದ್ದಾರೆ. ಸೊ Watch5 ಮತ್ತು Watch5 Pro ಅಂತ ಎರಡು ಡಿವೈಸಸ್ ಗಳಿವೆ. ಸೊ ಇದರಲ್ಲಿ 44 ಮತ್ತು 45mm ಎರಡು ಡಿವೈಸ್ ಗಳಿದೆ. ಸೊ Watch5 ಏನಿದೆ 35 ರಿಂದ 40 ಸಾವಿರ ರೂಪಾಯಿ ಬೆಲೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಬಟ್ ಸ್ಯಾಮ್ಸಂಗ್ ಸ್ಪೆಷಲಿ ಏನೋ ಒಳ್ಳೆ ಫೀಚರ್ಸ್ ಗಳನ್ನ ತಗೊಂಡ್ ಬಂದಿರುತ್ತೆ, ನೋಡೋಣ ಅಂತ ಏನೆಲ್ಲ ಫೀಚರ್ಸ್ ಗಳು ಕೊಡುತ್ತೆ. ಇನ್ನು Watch5 Pro ಹೋದ್ವಿ ಅಂತಂದ್ರೆ ಇದು ಕೂಡ 45 ರಿಂದ 50 ಸಾವಿರ ರೂಪಾಯಿಗೆ 45mm ನ ವಾಚ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ನೋಡೋಣ ಏನ್ ಫೀಚರ್ಸ್ ಗಳಿರುತ್ತೆ. ಎಕ್ಸಾಕ್ಟ್ಲಿ ಕಾಂಪಿಟೇಷನ್ಸ್ ಬೇರೆ ಬ್ರಾಂಡ್ಸ್ ಗಳಿದೆ ಅಲ್ವಾ, ಸೊ ಕಂಪೇರ್ ಮಾಡೋಣ. ಲಾಂಚ್ ಆದ ತಕ್ಷಣ ಅದ್ರ ಬಗ್ಗೆ ಮತ್ತೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಕೊನೆಯದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Buds 2 Pro, ಇದಂತೂ ಪ್ರೀಮಿಯಂ ಏರ್ ಬಡ್ಸ್ ಅಂತ ಹೇಳ್ಕೋಬಹುದು. ಸೊ ನೋಡಕ್ಕೆ ಇಲ್ಲಿ 3 ಕಲರ್ಸ್ ಅಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಬ್ಲಾಕ್, ಸಿಲ್ವರ್ ಮತ್ತು ಪರ್ಪಲ್ ಅಂತ ಇದೆ. ಸೊ ಒಟ್ಟಾರೆ ನಾನು ಈ 4 ಪ್ರಾಡಕ್ಟ್ಸ್ ಗಳಲ್ಲಿ ಫೋಲ್ಡ್ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಬೆಲೆ ಸ್ವಲ್ಪ ಕಮ್ಮಿ ಪ್ರೈಸ್ ಲಾಂಚ್ ಮಾಡಿದ್ರು ಸ್ಯಾಮ್ಸಂಗ್ ಅವರೇ. ನಾವು ತಗೊಂಡು ಏನಾದ್ರು ಅನ್ಬಾಕ್ಸ್ ಮಾಡಕ್ಕೆ ಪ್ರಯತ್ನ ಆದ್ರೂ ಮಾಡ್ತೀವಿ. ಬಾಕಿ ನಿಮ್ಗೆ ಅನ್ಸುತ್ತೆ ಫೋಲ್ಡ್ ಬಗ್ಗೆ, ನೀವು ಎಕ್ಸೈಟೆಡ್ ಕಮೆಂಟ್ ಮಾಡಿ. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಫುಲ್ ಆನ್ ಹವಾದಲ್ಲಿದ್ದಾರೆ. ಸೊ ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬ್ರಾಂಡ್ ಅಂಬಾಸಿಡರ್ ಆಗಿ ಈ ಫೋಟೋನ ಟ್ವೀಟ್ ಮಾಡಿದ್ದಾರೆ. ಸೊ ನೀವು ನೋಡ್ಕೋಬಹುದು ಸ್ಕ್ರೀನ್ ಮೇಲೆ ಈ ರೀತಿಯಾಗಿರುವಂತಹ ಫೋಟೋನ ನೋಡ್ತಾ ಇದ್ವಿ. ಇದು ವಿವೋ V23 Pro ಆದ ತಕ್ಷಣ 24 ಮೇಲೆ ಹೋಗ್ಬಿಡ್ತು, ಡೈರೆಕ್ಟ್ಲಿ 25 ಲಾಂಚ್ ಮಾಡಕ್ ರೆಡಿ ಆಗಿದ್ರೆ. ಸೊ ಲೀಕ್ಸ್ ಗಳ ಪ್ರಕಾರ ಇದು 18 ಆಗಸ್ಟ್ ಇದು ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಸೊ ಇದರಲ್ಲಿ 4500 mAh ಬ್ಯಾಟರಿ, 33 ಅಥವಾ 68 ವ್ಯಾಟ್ ಏನೋ ಪವರ್ ಅಡಾಪ್ಟರ್ ಕೂಡ ಹೇಳ್ತವ್ರೆ. ಸೊ ನೋಡಕ್ ಫಸ್ಟ್ ಲುಕ್ ಅಲ್ಲೆಲ್ಲ ಈ ರೀತಿ ಕಾಣಿಸ್ತದೆ. ಇದ್ರ ಬಗ್ಗೆ ಇನ್ನು ಆಫೀಸಿಯಲ್ ಆಗಿ ಯಾವುದೇ ಡೀಟೇಲ್ಸ್ ಗಳು ಬಂದಿಲ್ಲ, ಬಟ್ 18 ತಾರೀಕು ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ವಿರಾಟ್ ಕೊಹ್ಲಿ ಅವರು ಇನ್ನು ಯಾವ ನೆಕ್ಸ್ಟ್ ಪೋಸ್ಟ್ ಗೆ ವೇಟ್ ಮಾಡೋಣ, ಏನೆಲ್ಲ ಮತ್ತೆ ಡೀಟೇಲ್ಸ್ ಸಿಗುತ್ತೆ ಅದನ್ನ ಮತ್ತೆ ನಿಮ್ಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ. ಎರಡಿಸ್ತಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಮ್ಮ ಭಾರತದಲ್ಲಿನೇನು 5G ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದೇ ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಆಕ್ಷನ್ ಆಯ್ತು, ತುಂಬಾ ಅಂದ್ರೆ ತುಂಬಾ ದುಡ್ಡು ಸುರಿದ್ ಬಿಟ್ಟವ್ರೆ. ಒಟ್ಟಾರೆ 1.49 ಲಕ್ಷ ಕೋಟಿ ರೂಪಾಯಿ ಸುರಿದಿದ್ದಾರೆ ಎಲ್ಲ ಬ್ರಾಂಡ್ಸ್ ಅವರು. ಅದರಲ್ಲಿ ಮೊದಲು ಎತ್ತಿದ ಕೈಯಪ್ಪ ಅಂತಂದ್ರೆ ಜಿಯೋನವರೇ. ಒಟ್ಟಾರೆ 82,500 ಕೋಟಿ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಏರ್ಟೆಲ್ ನವರು 46,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದನ್ನ ಬಿಟ್ರೆ VN ಅವರು ಬರ್ತಾರೆ 19,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನು ಅದಾನಿನವರು ಕೂಡ ಈ ಜಿಯೋನ ನೋಡ್ಬಿಟ್ಟು ಇವರು ಕೂಡ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಒಟ್ಟಾರೆ 1,000 ಕೋಟಿ ರೂಪಾಯಿ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಗೊತ್ತಿರುವುದು 13.5 ರೂಪಾಯಿಗೆ 1 GB 4G ಡಾಟಾ ಸಿಗ್ತಾ ಇದೆ. ವರ್ಲ್ಡ್ ನಲ್ಲಿ 5ನೇ ರ್ಯಾಂಕಿಂಗ್ ಹೊಂದಿದೆ ನಮ್ಮ ಭಾರತ, 5ನೇ ನಂಬರ್ ಇದೆ. ಇನ್ 5G ಎಲ್ಲ ಬಂದ್ಬಿಡ್ತಪ್ಪ ಅಂತಂದ್ರೆ ಈ 5ನೇ ನಂಬರ್ 5ನೇದಾಗಿ ಉಳಿಯತ್ತಾ ಅಥವಾ 50ನೇ ಬರುತ್ತಾ ಗೊತ್ತಿಲ್ಲ. ಸೊ ನೋಡೋಣ ಅಂತ 5G ಪ್ರೈಸಸ್ ಕಮ್ಮಿ ಆಗತ್ತೆ ಅಂತ ಎಲ್ಲ ಕಡೆ ನ್ಯೂಸ್ ಕೇಳ್ಕೊತಾ ಇದ್ವಿ. ಸೊ ಎಷ್ಟು ರೂಪಾಯಿಗೆ 1 GB ಸಿಗತ್ತೆ ಅನ್ನೋದೇ ಡೌಟ್. ನಿಮ್ಗೆ
ಏನಾದ್ರು ಐಡಿಯಾ ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಎಸ್ಎಸ್ ಕಡೆಯಿಂದ ಎಸ್ಎಸ್ ಝೆನ್ಫೋನ್ 9 ನ ಗ್ಲೋಬಲಿ ಲಾಂಚ್ ಮಾಡ್ತಾರೆ. ರೂಪಾಯಿ 60,000 ರೂಪಾಯಿ. ಟ್ರಸ್ಟ್ ಮೀ, ಒನ್ ಟೈಮ್ ನಾನು ಎಸ್ಎಸ್ ಝೆನ್ಫೋನ್ ಫಸ್ಟ್ ಸೀರೀಸ್ ನ ಪರ್ಚೇಸ್ ಮಾಡಿದ್ದೆ. ಆ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇಷ್ಟು ಕಮ್ಮಿ ಬೆಲೆನ ಎಲ್ಲಾ ಕಡೆ ಇದೇ ಹವಾ ಹೇಳ್ಬಿಟ್ಟು ತುಂಬಾ ಫೋನ್ಸ್ ಪರ್ಚೇಸ್ ಮಾಡಿದ್ರು. ಸ್ವತಃ ನಾನ್ ನಮ್ಮ ಮನೆಯಲ್ಲೇ ಈ 2 ಫೋನ್ಸ್ ನ ಪರ್ಚೇಸ್ ಮಾಡಿದೆ. ಇನ್ನೂ ಆ ಫೋನ್ಸ್ ಗಳು ಇದೆ, ಸೆಕ್ಯೂರಿಟಿ ಅಪ್ಡೇಟ್ಸ್ ಗಳು ಗೂಗಲ್ ನ ಸ್ಟಾಕ್ ವೈಸ್ ಎಲ್ಲ ಸಿಕ್ತಿತ್ತು. ಅದೇ ರೀತಿಯಾಗಿ ಝೆನ್ ಫೋನ್ ತುಂಬಾ ಫೇಮಸ್ ಆಯ್ತು. ಬಟ್ ಝೆನ್ ಫೋನ್ ಅವರು ಎಸ್ಎಸ್ ಅವರು ಆ ಸೀರೀಸ್ ನ ಭಾರತದಲ್ಲಿ ಕಂಟಿನ್ಯೂ ಮಾಡಿಲ್ಲ, ಮತ್ತೆ ರೆಗ್ಯುಲರ್ ಆಗಿ ಫೋನ್ಸ್ ಗಳನ್ನ ಸೇಲ್ ಕೂಡ ಮಾಡಲಿಲ್ಲ, ತಗೊಂಡ್ ಬರಲೇ ಇಲ್ಲ. ಸೊ ಇವಾಗ ಗ್ಲೋಬಲ್ ಇದನ್ನ ಲಾಂಚ್ ಮಾಡಿದ್ದಾರೆ 60,000 ರೂಪಾಯಿ. ಬಟ್ ಇದು ಭಾರತದಲ್ಲಿ ಬಂತು ಅಂತಂದ್ರೆ ನನ್ನ ಪ್ರಕಾರ 40,000 ರಿಂದ 50,000 ರೂಪಾಯಿ ಹತ್ರ ಬರ್ಬೋದು. ಇದರಲ್ಲಿ ಡಿಸ್ಪ್ಲೇ ಎಲ್ಲ ತುಂಬಾ ಕಮ್ಮಿ ಇದೆ. 5.9 ಇಂಚಸ್ ಇರುವಂತ ಸೂಪರ್ ಆಮ್ಲೆಡ್ ಪ್ಯಾನಲ್ಗೆ 120 ಸ್ಕ್ರೀನ್ ರಿಫ್ರೆಶ್ ರೇಟ್ ಕೊಡ್ತಿದ್ದಾರೆ. 4300 mAh ಬ್ಯಾಟರಿ ಕೇವಲ 30 ವ್ಯಾಟ್ ನ ಪವರ್ ಮತ್ತು ಇದು 8+ Gen 1 ಪ್ರೊಸೆಸರ್ ಮಾಡ್ತಾರೆ. ಸೊ ಇದೇ ಒಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ತಗೋಬಹುದು. ಬಟ್ ಭಾರತದಲ್ಲಿ ಎಸ್ಎಸ್ ಫೋನ್ಸ್ ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಎಸ್ಎಸ್ ಇನ್ನಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಇಷ್ಟೇ ಮೋಟಲ್ ಅವರು ಸದ್ಯಕ್ಕೆ ತುಂಬಾ ಫೋನ್ಸ್ ನ ಲಾಂಚ್ ಮಾಡಿಬಿಟ್ಟು ಜನರ ಕ್ಯಾಚ್ ಮಾಡ್ತಿದ್ದಾರೆ, ಒಳ್ಳೆ ಫೀಚರ್ಸ್ ನ ಕೊಡ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಎಸ್ಎಸ್ ಕೂಡ ಮಾರ್ಕೆಟ್ ಅಲ್ಲಿ ಬರ್ತಪ್ಪ ಅಂತಂದ್ರೆ ಇನ್ನಷ್ಟು ಹವಾದಲ್ಲಿರುತ್ತೆ, ನಾವು ಫುಲ್ ಹವಾನಲ್ಲಿರ್ತೀವಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ನಮ್ಮ ಬೆಂಕಿ ಟೆಕ್ ನ್ಯೂಸ್ ನ ಬೆಂಕಿನೇ ಅಂತ ಹೇಳ್ಕೋಬಹುದು. ಅಷ್ಟು ಉರಿಯೋದು ಕಮ್ಮಿ ಆಗಿದೆ. ಅದು BGMI ರೀಸೆಂಟ್ಲಿ ಪ್ಲೇ ಸ್ಟೋರ್ ಇಂದ ಹೊರ ಹಾಕಿದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಕ್ಕೆ ಹೊರಗೆ ಹಾಕಿದ್ದಾರೆ ಅಂತ ಕೇಳಿದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಸೊ ಇದನ್ನ ಪ್ಲೇ ಸ್ಟೋರ್ ಇಂದ ಹೊರಗೆ ಹಾಕಕ್ಕೆ ನಮ್ಮ ಗೌರ್ಮೆಂಟ್ ಅವ್ರಿಗೆ ತಿಳಿಸ್ಬಿಟ್ಟು ಗೂಗಲ್ ಅವ್ರದನ್ನ ಹೊರಗೆ ಎತ್ತ ಹಾಕಿದ್ದಾರೆ ಅಷ್ಟೇ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ತುಂಬಾ ದಂಗಲ್ ಉಂಟಾಯ್ತು. ಅದಾದ ತಕ್ಷಣ ಈ ಸೆಕ್ಯೂರಿಟಿ ಪರ್ಪಸ್ ಈ ರಿಲೇಟೆಡ್ ತುಂಬಾ ಕೇಸಸ್ ಗಳಾಯ್ತು. ಸೊ ಈ ರೀಸನ್ ಗೆ 90% ಪ್ಲೇ ಸ್ಟೋರ್ ಇಂದ BGMI ನ ಹೊರ ಹಾಕಿದ್ದಾರೆ. ಸೊ ಅದಷ್ಟು ಬ್ಯಾನ್ ಆಗಿದೇನೋ ಅನ್ನೋ ಅದೇ ಕಡೆ ಎಲ್ಲಾ ಕಡೆ ನ್ಯೂಸ್ ನಾವು ಕೇಳ್ಕೊತಾ ಇದ್ವಿ. ಬಟ್ ಮತ್ತೆ ಮರಳಿ ಬರತ್ತಪ್ಪ ಅಂತ ಯಾವುದು ರಿಲೇಟೆಡ್ ನ್ಯೂಸ್ ಗಳಾಗಿರ್ಲಿ ಅಪ್ಡೇಟ್ಸ್ ನಾವು ಇನ್ನೂ ನೋಡಿಲ್ಲ. ಬಟ್ ಇದು ಇನ್ನೂ ಆಫಿಸಿಯಲಿ ಕನ್ಫರ್ಮ್ ಆಗಿಲ್ಲ, ಆಯ್ತಾ, ಯಾವ ಕಾರಣಕ್ಕೆ ಇದು ಪ್ಲೇ ಸ್ಟೋರ್ ಇಂದ ಹೊರ ಆಗಿದೆ ಅಂತ. ಸೊ ನೋಡೋಣ, ಸದ್ಯಕ್ಕೆ ಅಪ್ಡೇಟ್ಸ್ ಗಳಿಗಾಗಿ ವೇಟ್ ಮಾಡೋಣ. ಬಾಕಿ ನಿಮಗೆ ಏನ್ ಅನ್ಸುತ್ತೆ ಗುರು, BGMI ಬರ್ಬೇಕಾ ಬೇಡವಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. 2 ದಿವಸದಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು OnePlus ಕಡೆಯಿಂದ OnePlus 10T ಇದೆ ಆಗಸ್ಟ್ 3ನೇ ಲಾಂಚ್ ಆಗ್ತಿದೆ. ಇದ್ರ ಬಗ್ಗೆ ಅಷ್ಟೊಂದು ನ್ಯೂಸ್ ಇಲ್ಲ ಗುರು, ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಹೈಪ್ ಏನೋ ಕ್ರಿಯೇಟ್ ಮಾಡ್ತಾ ಇಲ್ಲ. ಇದು OnePlus 10 Pro ಕಿಂತ ಪ್ರೈಸ್ ಕಮ್ಮಿ ಆಗಿದೆ ಅಂತೆ. ರೂಪಾಯಿ 50,000 ರೂಪಾಯಿ ಹತ್ರ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ ಅಂತೆ. ನನ್ನ ಪ್ರಕಾರ ಇದು ಭಾರತದಲ್ಲಿ 2ನೇ ಫೋನ್, ಅದು 8+ Gen 1 ಪ್ರೊಸೆಸರ್ ಒಳಗೊಂಡಿರುವಂತಹ ಫೋನ್ ಮತ್ತು 6.7 ಇಂಚಸ್ ಇರುವಂತಹ ಫ್ಲೂಯಿಡ್ ಆಮ್ಲೆಡ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಷ್ಟಲ್ಲದೆ 4800 mAh ಬ್ಯಾಟರಿ ಒಂದಿಗೆ 150 ವ್ಯಾಟ್ ನ ಪವರ್, ಸೂಪರ್ ಫಾಸ್ಟ್ ಚಾರ್ಜ್ ಆಗುತ್ತೆ ಖಂಡಿತ. ಸೊ ಇದೆಲ್ಲ ಒಂದು ಒಳ್ಳೆ ಫೀಚರ್ಸ್ ಗಳಿದೆ ಆಯ್ತಾ. ಬಟ್ ಅದಕ್ಕೆ ನನಗಂತೂ OnePlus ಮೇಲಿಂದ ಮನಸ್ಸೇ ಹೋಗ್ಬಿಟ್ಟಿದೆ. ಲೈಕ್ ಇದು ನೋ ಮೋರ್ ಫ್ಲಾಗ್ಶಿಪ್ ಕಿಲ್ಲರ್. ಯಾವಾಗ OnePlus 8 ಸೀರೀಸ್ ಎಲ್ಲ ತಗೊಂಡ್ಬಂದ್ರು ಅವಾಗಿಂದ ಇವರು ಪ್ರೀಮಿಯಂ ಜಾಸ್ತಿ ಬೆಲೆನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಅಷ್ಟೊಂದು ಎಕ್ಸೈಟಿ ಉಳಿದಿಲ್ಲ ಇವಾಗ ನಾವು OnePlus ಫೋನ್ಸ್ ಗಳನ್ನ ತಗೋಬಹುದು. ಮತ್ತು ಇದ್ರ ಬೆಲೆ ಕೂಡ 50,000 ರೂಪಾಯಿ. ಸೊ ಅದಷ್ಟು ಕಮ್ಮಿ ಪ್ರೈಸ್ ಲಾಂಚ್ ಮಾಡಿ ಬಜೆಟ್ ಅಲ್ಲಿ ಮಾಡ್ತಿದ್ದಾರೆ. ರಿಯಲ್ಮಿನವರು ಫೋನ್ಸ್ ಗಳನ್ನ ಮತ್ತೆ ಡಬ್ ಮಾಡಿ ಇಲ್ಲಿ ಏನೇನೋ ಅದ್ರ ಬಗ್ಗೆ ಕ್ಯಾಮ್ರಾ ಸೆನ್ಸರ್ ಚೇಂಜಸ್ ಮಾಡಿ ಅದೇ ಇವರು ಹೊಸ ಫೋನ್ ಅದನ್ನ ಫುಲ್ ಹೈಪ್ ಮಾಡ್ತಾರೆ. ಸೊ OnePlus ಇನ್ನೂ ತುಂಬಾ ಒಳ್ಳೆ ಕೆಲಸ ಮಾಡ್ಬೇಕು, ಒಳ್ಳೆ ಬ್ರ್ಯಾಂಡ್ ಇತ್ತು, ಎಲ್ಲ ಅಪರ್ಚುನಿಟಿ ಕಳ್ಕೊತಿದ್ರು ಅಂತ ಅನ್ಸುತ್ತೆ. ಬಾಕಿ ಈ ಎಲ್ಲಾ ವಿಷಯಗಳ ಬಗ್ಗೆ ಟೆಕ್ ನ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ. ಎಷ್ಟನೇ ನ್ಯೂಸ್ ಏನು ಮತ್ತೆ ಸ್ಯಾಮ್ಸಂಗ್ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಾ ಕೇಳಬೇಕಂದ್ರೆ ಕೆಳಗಡೆ ಕಮೆಂಟ್ಸ್ ಮರಿಬೇಡಿ. ಇದೇ ರೀತಿಯಾಗಿ ಇನ್ನಷ್ಟು ವೀಕ್ಲಿ ಬೆಂಕಿ ಹಚ್ಚಕ್ ಅವಾಗ ಬರ್ತೀವಿ. ಲೈಕ್ಸ್ ಎಲ್ಲ ಟಾರ್ಗೆಟ್ ಕಂಪ್ಲೀಟ್ ಮಾಡಿ. ಮತ್ತೆ ಮುಂದಿನ ಬೆಂಕಿ ಟೆಕ್ ನ್ಯೂಸ್ ನಮಸ್ಕಾರ.